ನಮಸ್ತೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ನೋಡೋಣ 2025ರ ಸೈಮಾ ಪ್ರಶಸ್ತಿಯ ಗರಿಯನ್ನು ಮುಡಿಗೇರಿಸಿಕೊಂಡ ಕನ್ನಡ ಕಲಾವಿದರಲ್ಲಿ ಯಾವ ಚಿತ್ರದ ನಟನೆಗೆ ಯಾರಿಗೆಲ್ಲ ಪ್ರಶಸ್ತಿ ಬಂದಿದೆ ಈಗ ನಾವು ನೋಡೋಣಂತೆ. ಮ್ಯಾಕ್ಸ್ ಚಿತ್ರದ ಪರವಾಗಿ ಕಿಚ್ಚ ಸುದೀಪ್ ರವರಿಗೆ ಅತ್ಯುತ್ತಮ ನಟ ಪ್ರಶಸ್ತಿ ದೊರೆತಿದ್ದು, ಚಿತ್ರ 2 ಮೂಲಕ ಆಶಿಕಾ ರಂಗನಾಥ್ ಅವರು ಅತ್ಯುತ್ತಮ ನಟಿ ಪ್ರಶಸ್ತಿ ಪಡೆದಿರುತ್ತಾರೆ. ಭೀಮಾ ಚಿತ್ರದ ಮೂಲಕ ದುನಿಯಾ ವಿಜಯ್ ಅವರು ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದಿದ್ದರೆ, ಕೃಷ್ಣಂ ಪ್ರಣಯ ಸಖಿ ಸಿನಿಮಾವು ಅತ್ಯುತ್ತಮ ಚಿತ್ರವಾಗಿ ಪ್ರಶಸ್ತಿ ಪಡೆದಿದೆ. ಅತ್ಯುತ್ತಮ ನಿರ್ದೇಶಕ ಪ್ರಶಸ್ತಿಯನ್ನು ಉಪೇಂದ್ರ ರವರು UI ಚಿತ್ರದ ಮೂಲಕ ಪಡೆದಿದ್ದರೆ, ಅತ್ಯುತ್ತಮ ಸಂಗೀತ ನಿರ್ದೇಶಕ ಎಂದು ಬಿ ಅಜನೀಶ್ ಲೋಕನಾಥ್ ಅವರು ಮ್ಯಾಕ್ಸ್ ಚಿತ್ರದ ಪರವಾಗಿ ಪಡೆದಿರುತ್ತಾರೆ. ಅತ್ಯುತ್ತಮ ಹಾಸ್ಯ ನಟ ಜಾಕ್ ಸಿಂಗಂ ಭೀಮಾ ಚಿತ್ರದ ಪರವಾಗಿ ಪ್ರಶಸ್ತಿ ಪಡೆದಿದ್ದರೆ, ಅತ್ಯುತ್ತಮ ಉದಯೋನ್ಮುಖ ನಿರ್ದೇಶಕ ಸುದೀಪ್ ಸುಕುಂದ್ ಶಾಕಾಹಾರಿ ಚಿತ್ರದ ಮೂಲಕ ಪ್ರಶಸ್ತಿಯನ್ನು ಪಡೆದಿರುತ್ತಾರೆ. ಅತ್ಯುತ್ತಮ ಉದಯೋನ್ಮುಖ ನಟ ಸಮರ್ಜಿತ್ ಲಂಕೇಶ್ ರವರು ಗೌರಿ ಚಿತ್ರದ ಮೂಲಕ ಪ್ರಶಸ್ತಿ ಪಡೆದಿದ್ದರೆ, ಭರವಸೆಯ ನವನಟಿ ಎಂದು ತಾನ್ಯಾ ಅಯ್ಯರ್ ಗೌರಿ ಚಿತ್ರದ ಮೂಲಕ ಪ್ರಶಸ್ತಿ ಪಡೆದಿದ್ದಾರೆ. ಅತ್ಯುತ್ತಮ ಉದಯೋನ್ಮುಖ ನಟಿ ಎಂದು ಅಂಕಿತಾ ಅಮರ್ ಅವರು ಪ್ರಶಸ್ತಿ ಪಡೆದಿದ್ದರೆ, ಸಾಂಗ್ ಡಿಸೈನ್ ಆಫ್ ದಿ ಇಯರ್ ಎಂದು ವಿ ಹರಿಕೃಷ್ಣ ರವರು ಪ್ರಶಸ್ತಿ ಪಡೆದಿರುತ್ತಾರೆ. ಅತ್ಯುತ್ತಮ ಛಾಯಾಗ್ರಾಹಕ ಎಂದು ಶ್ರೀವತ್ಸನ್ ಸೆಲ್ವರಾಜನ್ ರವರು ಇಬ್ಬನಿ ತಳಿದ ಇಳೆಗೆ ಚಿತ್ರದ ಮೂಲಕ ಪ್ರಶಸ್ತಿ ಪಡೆದಿದ್ದಾರೆ. ಅತ್ಯುತ್ತಮ ಗಾಯಕಿಯಾಗಿ ಐಶ್ವರ್ಯ ರಂಗರಾಜನ್ ಅವರು ಪ್ರಶಸ್ತಿ ಪಡೆದಿದ್ದರೆ, ಅತ್ಯುತ್ತಮ ಗಾಯಕರೆಂದು ಜಸ್ಕಾರಣ್ ಅವರು ಪ್ರಶಸ್ತಿ ಪಡೆದಿರುತ್ತಾರೆ. ಬೆಸ್ಟ್ ಲೀಡಿಂಗ್ ಆಕ್ಟರ್ ಫಿಮೇಲ್ ಎಂದು ರೋಶಿನಿ ಪ್ರಕಾಶ್ ರವರು ಪ್ರಶಸ್ತಿ ಪಡೆದಿದ್ದರೆ, ಬೆಸ್ಟ್ ಆಕ್ಟರ್ ಇನ್ ನೆಗೆಟಿವ್ ರೋಲ್ ಎಂದು ಪ್ರಭು ಮುಂದ್ಕರ್ ರವರು ಪ್ರಶಸ್ತಿ ಪಡೆದಿರುತ್ತಾರೆ. ಬೆಸ್ಟ್ ಆಕ್ಟರ್ ಇನ್ ಸಪೋರ್ಟಿಂಗ್ ರೋಲ್ ಎಂದು ಹಿತಾ ಚಂದ್ರಶೇಖರ್ ಅವರು ಪ್ರಶಸ್ತಿ ಪಡೆದಿದ್ದರೆ, ಬೆಸ್ಟ್ ಲಿರಿಕ್ಸಿಸ್ಟ್ ಎಂದು ವಿ ನಾಗೇಂದ್ರ ಪ್ರಸಾದ್ ರವರು ಪ್ರಶಸ್ತಿ ಪಡೆದಿರುತ್ತಾರೆ. ಇದಾಗಿತ್ತು 2025ರ ಸೈಮಾ ಪ್ರಶಸ್ತಿ ಬಾಚಿಕೊಂಡ ಕನ್ನಡಿಗರ ಲಿಸ್ಟ್. ಹಾಗಾದ್ರೆ ನಾವು ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸೂಪರ್ ಸಿನಿ ನ್ಯೂಸ್.